ನೆಕ್ಸ್ಟ್ ಟೈಮ್ ನಾನು ಬರೋಷ್ಟರಲ್ಲಿ ಈ ಕುಡಿಯೋದೆಲ್ಲ ಬಿಟ್ಬಿಡ್ಬೇಕು, ಓಕೆನಾ? ರಾಮ ಇದ್ರೆ ಮಾತ್ರ ಕಣೋ ಅಯೋಧ್ಯೆಗೆ ಬೆಲೆ. ಇಲ್ಲಾಂದ್ರೆ ಅಯೋಧ್ಯೆ ಅಯೋಮಯ ಅಷ್ಟೇ. ಚಿಕ್ಕಪ್ಪ, ಈ ಅಯೋಧ್ಯೆಯಲ್ಲಿ ರಾಮ ಇಲ್ಲದೆ ಹೋದ್ರೆ ಏನಂತೆ? ಇಡೀ ನಮ್ಮ ಕುಟುಂಬನೇ ಇರುತ್ತಲ್ಲ, ಅಷ್ಟು ಸಾಕು. ನನಗೆ ಕೊಟ್ಟಿರೋ ಮಾತನ್ನ ಮರಿಬೇಡಿ, ಓಕೆ? ಅಳ್ಬೇಡಿ. ಹೋಗಿ ಬರ್ತೀನಿ. ಏಯ್ ತಾತ ಎಲ್ಲೋ? ತಾತ ಆಶೀರ್ವಾದ ಮಾಡಿ. ಏನು ಅಂತ ಮಾಡಲಿ? ಇದು ಯಾಕೆ ತಾತ ಹೀಗೆ ಕೇಳ್ತಾ ಇದ್ದೀರಾ? ಹೋಗಬೇಕು ಅಂತ ನೀನು ನಿರ್ಧಾರ ಮಾಡಾಗಿದೆ. ತಾತನ ಮನಸ್ಸಿನಲ್ಲಿ ಏನಿದ್ರೆ ಅಂತೆ ನನಗನ್ಸಿದ್ದನ್ನು ನಾನು ಮಾಡಲೇಬೇಕು ಅಂತ ಹೊರಟು ನಿಂತಿದ್ದೀಯ. ಅಂದಮೇಲೆ ಆಶೀರ್ವಾದ ಏನು ಮಾಡಬೇಕು ಅಂತಲೂ ಹೇಳ್ಬಿಡು. ತಾತ, ನೀವು ಹೀಗೆ ಮಾತಾಡಿದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನೀನು ಈ ರೀತಿ ಹೊರಟ್ರೆ ನನಗೂ ತಡ್ಕೊಳ್ಳೋ ಶಕ್ತಿ ಇಲ್ವಲ್ಲಪ್ಪ. ಅರ್ಥ ಮಾಡ್ಕೊಳ್ಳಿ ತಾತ, ಪ್ಲೀಸ್. ನಿನಗೆ ಅರ್ಥನೇ ಆಗ್ತಿಲ್ವಲ್ಲಪ್ಪ. ಅದು ಹಾಗಲ್ಲ. ಹೋಗ್ಲಿ ಬಿಡಿ ಮಾವಯ್ಯ. ಹಾರೋ ಹಕ್ಕಿ ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ ಅನ್ಕೊಂಡಿದ್ದು ನಮ್ಮ ತಪ್ಪು. ಇವ್ಗೆ ಈ ಮನೆನೇ ಪಂಜರ ಅನ್ನಿಸ್ತಾ ಇರ್ಬೋದೇನೋ. ಹೋಗ್ಲಿ ಬಿಡಿ. ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅಪ್ಪು. ಈಗೇನೋ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿದ್ಯಾ, ಆದರೆ ಅಲ್ಲಿ ಹೋದ್ಮೇಲೆ ವಾಪಸ್ ಬರೋದಕ್ಕೆ ಒದ್ದಾಡ್ತಾ ಇರ್ತೀಯ. ನಿನಗೆ ನಮ್ಮನ್ನೆಲ್ಲ ಬಿಟ್ಟಿರೋದಕ್ಕಾಗತ್ತೇನೋ? ನಾನು ನಿನಗೆ ಹಾಕ್ತಿರೋ ಓಪನ್ ಚಾಲೆಂಜ್ ಅಪ್ಪು. ನೀನು ವಾಪಸ್ ಹೇಗೆ ಬರ್ತೀಯ ನೋಡ್ತಾ ಇರು. ಎಷ್ಟೋ ವರ್ಷ ದೂರ ಇದ್ದವನಿಗೆ ಇದೇನು ಅಸಾಧ್ಯ ಅಲ್ಲಮ್ಮ. ನಾನೇ ಅತಿಯಾದ ಆಸೆ ಪಟ್ಕೊಂಡ್ಬಿಟ್ಟೆ. ಮೊಮ್ಮಗ ಜೊತೆಲಿರ್ತಾನೆ, ಮದುವೆ ಮಾಡ್ಕೊತಾನೆ, ನಾನು ಸಾಯೋವಾಗ ನೆಮ್ಮದಿಯಾಗಿ ಸಾಯ್ಬೋದು ಅಂತ ಅಂದ್ಕೊಂಡೆ. ತಾತ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ಪ್ಲೀಸ್. ನಿನ್ನನ್ನು ತಡೆಯೋ ಅಧಿಕಾರ ನನಗಿಲ್ಲ ಅಂತ ಅಂದಮೇಲೆ ನನ್ನ ಮಾತನ್ನು ತಡೆಯೋ ಹಕ್ಕು ನಿನಗಿಲ್ಲ. Please allow me to go. ಒಳ್ಳೇದಾಗಲಪ್ಪ. ತಾತ, ಮಾವಯ್ಯಂಗೆ ನಾನು ಅರ್ಥ ಮಾಡಿಸ್ತೀನಿ, ನೀ ಹೊರಡು.
ಏನು? ನಾನಿವಾಗ ಏರ್ಪೋರ್ಟ್ವರೆಗೂ ಅಷ್ಟೇ ಬರೋಕ್ಕೆ ಸಾಧ್ಯ. ಆಫೀಸಲ್ಲಿರೋ ಕೆಲಸ ಎಲ್ಲ ಬಿಟ್ಟು ಹೊರಡು ಅಂತಂದರೆ ನನಗೆ ಅಟ್ಲೀಸ್ಟ್ 2 ದಿವಸ ಆದರೂ ಟೈಮ್ ಬೇಕು. ಟೇಕ್ ಯು ಓನ್ ಟೈಮ್ ಮಗ. ಆಲ್ರೆಡಿ ಸೀತಾ ಅವ್ರಿಗೆ ನಾನು ಬಾಸ್ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಆದರೆ ಅವ್ರ ಆಫೀಸ್ಗೆ ಬಂದಾಗ ಅವ್ರಿಗೊಂಚೂರು ಡೌಟ್ ಬರ್ದೇ ಇರೋ ಥರ ನೀನೇನಾದರೂ ಹೇಳಿ ಮ್ಯಾನೇಜ್ ಮಾಡಬೇಕು. ಅರ್ಥ ಆಯ್ತಾ? ಅಂದರೆ ನಿನಗೂ ಅನ್ನಿಸ್ತಾ ಇದೆ ಅಲ್ವಾ, ನೀನು ಇಲ್ಲ ಅಂತಂದರೆ ಸೀತಾ ಅವ್ರು ಖುಷಿಯಾಗಿರಲ್ಲ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತ. ಏನೋ ಮಾತಾಡ್ತಿದ್ಯಾ ನೀನು? ಇವತ್ತು ಸೀತಾ ಅವ್ರ ಮದುವೆ. ಆದರೆ ಮದುವೆ ಇನ್ನೂ ಆಗಿಲ್ವಲ್ಲ, ನಿನಗಿನ್ನೂ ಟೈಮ್ ಇದೆ ಮಗ. ಇನಫ್ ಇಸ್ ಇನಫ್ ಕಣೋ. ನನ್ನ ಸೀತಾ ಅವರಿಂದ ತುಂಬ ದೂರ ಬಂದಾಗಿದೆ, ಮತ್ತೆ ಹಿಂದೆ ಹೋಗೋಕ್ಕಾಗಲ್ಲ. ಇಷ್ಟು ದಿವಸ ಬ್ಯಾಂಗ್ಳೂರಲ್ಲಿದ್ದಾಗ ಮಲೇಷಿಯನ್ ಡೇಸ್ ಮಿಸ್ ಮಾಡ್ಕೊತಿದ್ದೆ. ಇನ್ಮೇಲೆ ಅಲ್ಲಿ ಆರಾಮಾಗಿ ಇರ್ತೀನಿ. ಏಯ್ ಸೀತಾ ಅವ್ರು ಕಾಲ್ ಕಣೋ, ಪಿಕ್ ಮಾಡೋ. ಐ ಆಮ್ ಶ್ಯೂರ್ ಇಟ್ ಇಸ್ ಸಿಹಿ. ನಾನೇನಾದ್ರು ಕಾಲ್ ಪಿಕ್ ಮಾಡಿದ್ರೆ ಸೀತಮ್ಮನ ಮದುವೆಗೆ ಯಾಕೆ ಬಂದಿಲ್ಲ ಅಂತ ಕರೀತಾಳೆ. ಬರೋಕ್ಕಾಗಲ್ಲ ಅಂತ ಅವಳ ಹತ್ರ ಹೇಳೋಕ್ಕೂ ಆಗಲ್ಲ. ನಿನಗೂ ಅಷ್ಟೇಪ್ಪ, ಮಲೇಷ್ಯಾ ರೀಚ್ ಆದಮೇಲೆ ನಾನು ಕಾಲ್ ಮಾಡೋದು. ಅಲ್ಲಿವರೆಗೂ ನನ್ನ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಇಷ್ಟೊತ್ತಾಗಲಿ ಏನೋ ಒಂದು ಪವಾಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಏನಾದ್ರು ಒಂದು ಆಗಿ ನೀನೇ ಮದುವೆ ನಿಲ್ಲಿಸಿ ನಿನ್ನ ಫೀಲಿಂಗ್ಸ್ನ ಸೀತಾ ಅವ್ರ ಹತ್ರ ಹೇಳ್ಕೊಂತೀಯ ಅಂತ ಅಂದ್ಕೊಂಡಿದ್ದೆ. ಇದೆಲ್ಲ ಆಗೋದು ಬರೀ ಸಿನಿಮಾದಲ್ಲಿ ಅಷ್ಟೇ ಮಗ. ರಿಯಲ್ ಲೈಫಲ್ಲಿ ಇಷ್ಟೊಂದು ಡ್ರಾಮ್ಯಾಟಿಕ್ ಆಗಿ ಇರೋದಿಲ್ಲ. ಸೀತಾ ಹೇಳಿದ ನಿಜಾನೇ. ನಾನು ಎಲ್ಲೇ ಇದ್ರು ನನ್ನ ಮನಸ್ಸಲ್ಲಿ ಸೀತಾ ಮತ್ತೆ ಸಿಹಿ ಇದ್ದೇ ಇರ್ತಾರೆ. ಹಾಗೆ ಅವರಿಬ್ರು ಮನಸ್ಸಲ್ಲಿ ನಾನು ಇದ್ದೇ ಇರ್ತೀನಿ ಅಂತ ನಂಗೆ ಗೊತ್ತು. ಎಷ್ಟೋ ಜನಕ್ಕೆ ಜೊತೆಲಿ ಬದುಕೋ ಅದೃಷ್ಟನೇ ಇರಲ್ಲ. ಅಟ್ಲೀಸ್ಟ್ ಅವ್ರ ಮನಸ್ಸಲ್ಲಿದ್ದೀವಿ ಅಂತ ಖುಷಿ ಪಟ್ಕೋಬೇಕು. ಇಲ್ಲಿಗೆ ಬರ್ಬೇಕಾದ್ರೆ ತುಂಬಾ ಬ್ಲ್ಯಾಂಕ್ ಆಗೇ ಬಂದೆ. ಏನೇನೋ ಕನ್ಸುಗಳು ಕಂಡೆ. ಈಗ ನೆನಪುಗಳ ಜೊತೆ ಹೋಗ್ತಾ ಇದ್ದೀನಿ. ಗುಡ್ ಬೈ ಬ್ಯಾಂಗ್ಳೂರ್, ಗುಡ್ ಬೈ ಬ್ಯಾಂಗ್ಳೂರ್, ಗುಡ್ ಬೈ ಬ್ಯಾಂಗ್ಳೂರ್, ಗುಡ್ ಬೈ ಬ್ಯಾಂಗ್ಳೂರ್. ಹೊರಣ ಸೀತಾ, ಫೈನಲಿ ಮದುವೆ ಆಗ್ತಿದ್ಯಾ. ಆಲ್ ದಿ ವೆರಿ ಬೆಸ್ಟ್. ನಿನ್ನ ಹೊಸ ಲೈಫು ತುಂಬಾ ಖುಷಿಯಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಐ ಟ್ರೂಲಿ ವಿಶ್ ಯು ಹ್ಯಾಪಿನೆಸ್ ಫಾರ್ ಎವರ್ ಕಣೆ. ಥ್ಯಾಂಕ್ ಯು ಸೋ ಮಚ್. ಪ್ರೀ, ಆಲ್ ದ ಬೆಸ್ಟ್ ಯಾಕೆ ಹೇಳ್ತಿದ್ಯಾ? ಮದುವೆ ಅಂದರೆ ಏನು ಎಕ್ಸಾಮಾ? ಹ್ಞೂ ಪುಟ್ಟ, ಮದುವೆ ಅಂದರೆ ಎಕ್ಸಾಮೇ, ದೊಡ್ಡ ಎಕ್ಸಾಮು. ಸೀತಮ್ಮ ಮದುವೆಯಲ್ಲಿ ಪಾಸ್ ಆಗ್ತಾಳಾ ಅಥವಾ ಫೇಲ್ ಆಗ್ತಾಳಾ? ಪುಟ್ಟ, ಅಮ್ಮ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾಳೆ. ನಿನ್ನ ಲೈಫು ಅಮೇಝಿಂಗ್ ಆಗಿರುತ್ತೆ. ಅಪ್ಪ ಅಮ್ಮ ಇಬ್ರು ಜೊತೆನೂ ಖುಷಿಯಾಗಿರ್ಬೋದು. ಇನ್ಮೇಲೆ ನಿನ್ನ ಡ್ರಾಯಿಂಗ್ಸ್ ಅಲ್ಲೆಲ್ಲ ಅಪ್ಪನೂ ಇರ್ತಾರೆ. ಐ ಯು ಹ್ಯಾಪಿ? ಫುಲ್ ಹ್ಯಾಪಿ. ಇನ್ಮೇಲೆ ನಮ್ದು ಕಂಪ್ಲೀಟ್ ಫ್ಯಾಮಿಲಿ ಅಲ್ವಾ ಸೀತಮ್ಮ? ಹಲೋ ಮೇಡಮ್. ಇಡಿಯಟ್, ಏನ್ರಿ ಮಾಡ್ತಿದ್ರಿ? ಕತ್ತೆ ಕಾಯ್ತಿದ್ರಾ? ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ? ನಾನೇನೋ ಅನ್ಕೊಂಡ್ರೆ ಇವ್ರು ಬೇರೆ ಬೈತಿದ್ದಾರೆ. ರೀ ಚರಂಡಿ, ನಿಮ್ಮ ಹತ್ರನೇ ಮಾತಾಡ್ತಿರೋದು. ಹೇಳಿ ಮೇಡಮ್, ಹೇಳಿ ಮೇಡಮ್. ಇಲ್ಲಿ ನೋಡಿ, ನಿಮ್ಮ ಬಾಸು ದೇಶ ಬಿಟ್ಟು ಹೋಗಾಯ್ತು. ಇನ್ಮೇಲೆ ಆಫೀಸ್ ಮುಂಚೆ ಹೇಗೆ ನಡೀತಿತ್ತೋ ಹಾಗೆ ನಡೆಯುತ್ತೆ. ನಿಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಚರಣ್. ಹೇಳಿ ಮೇಡಮ್.
ಆಫೀಸಲ್ಲಿ ಏನು ನಡೀತಿದೆ, ಏನು ನಡೆಯುತ್ತೆ, ಪ್ರತಿಯೊಂದು ಪಿನ್ ಟು ಪಿನ್ ನನಗೆ ನೀವು ತಿಳಿಸ್ಬೇಕು. ನಾಳೆಯಿಂದನೇ ನಿಮಗೆ ಆಫೀಸಲ್ಲಿ ಏನೇನು ನಡೆಯುತ್ತೋ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಮೇಡಮ್. ನಾಳೆಯಿಂದ, ಇವತ್ತಿಂದ, ಈ ಕ್ಷಣದಿಂದ. ಎಸ್ ಮೇಡಮ್, ಹೇಳ್ತೀನಿ ಮೇಡಮ್. ಏ ಗಣೇಶ, ಇನ್ಮೇಲಿಂದ ಅಶೋಕ್ ಸರ್ ಈ ಆಫೀಸಿಗೆ ಬರಲ್ಲ. ಅವರು ಫಾರಿನ್ಗೆ ಹೋಗ್ತಾ ಇದ್ದಾರೆ. ಇಡೀ ಆಫೀಸ್ ಜವಾಬ್ದಾರಿನ ನನಗೆ ಕೊಟ್ಟು ಹೋಗಿದ್ದಾರೆ. ಇನ್ಮೇಲಿಂದ ಬಾಸು ಚೇಂಜು, ರೂಲ್ಸು ಚೇಂಜು ಅಂತ ಎಲ್ಲರಿಗೂ ಹೇಳ್ಬಿಡು, ಓಕೆನಾ? ಎಸ್ ಸರ್. ಹೋಗು. ಥ್ಯಾಂಕ್ ಯು ಸೀತಾ. ನಿನ್ನ ಮದುವೆ ಇನ್ವಿಟೇಷನ್ ನಮ್ಮ ರಾಮನಿಗೆ ಸೆಂಡ್ ಆಫ್ ಕೊಟ್ಟು. ಹ್ಯಾಪಿ ಮ್ಯಾರಿಡ್ ಲೈಫ್. ಶ್ರೀ ಗುರುಭ್ಯೋ ನಮಃ. ಹಸ್ತಂ ಪ್ರಕ್ಷಾಳನಂ ಕೃತ್ವಾ ಹಸ್ತಂ ಪ್ರಕ್ಷಾಳ್ಯ, ಕೈ ತೊಳ್ಕೊಳ್ಳಿ. ಹಸ್ತಂ ಪ್ರಕ್ಷಾಳ್ಯ 3 ಸಾರಿ ತೊಗೊಬೇಕು. ಓಂ ಅಚ್ಯುತಾಯ ನಮಃ ಕೊಡಿರಿ. ಓಂ ಅನಂತಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಪುನಃ ಹಸ್ತಂ ಪ್ರಕ್ಷಾಳ್ಯ, ಮತ್ತೆ ಕೈ 2 ಕೈ ತೊಳ್ಕೊಳ್ಳಿ. ಸಿಹಿ, ಯಾಕೆ ಡಲ್ ಆಗಿದ್ಯಾ? ನನ್ನ ಫ್ರೆಂಡು ಸೀತಮ್ಮನ ಮದ್ವೆಗೆ ಬರಲ್ಲ ಅಂತ ಹೇಳಿದ್ರು ಕಣೋ. ಹಂಗಂದ್ರೆ ನಾವೆಲ್ಲ ನಿನ್ನ ಫ್ರೆಂಡ್ಸ್ ಅಲ್ವಾ? ಆದ್ರೆ ಅವ್ರು ನನ್ನ ಬೆಸ್ಟ್ ಫ್ರೆಂಡ್ ಕಣೋ. ಹಂಗಂದ್ರೆ ನಮ್ಮ ಜೊತೆ ಆಟ ಆಡಕ್ ಬರಲ್ವಾ ಇವಾಗ? ಸರಿ ಬಂದ್ರ ನಾವೇ ಆಟ ಆಡ್ಕೊಳ್ಳೋಣ. ಸಾರಿ, ನಾನು ನಿಮ್ಮ ಜೊತೆ ಆಟ ಆಡಕ್ ಬರ್ತೇನೆ. ಓಕೆ, ನೀವೆಲ್ಲ ಬಚ್ಚಿಕೊಳ್ಳಿ, ನಾನೇ ಔಟ್ ಆಗ್ತೀನಿ. ಕಣ್ಣ ಮುಚ್ಚೆ ಕಾಡೆ ಗುಡೆ ಉದ್ದಿನ ಮುಟ್ಟೆ ಒಳ್ಳಾಯ್ತು ನಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ ಬಿಟ್ಟೆ. ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಯಾರು ಬೇಕಾಗಿತ್ತು? ಇಲ್ಲಿ 204ನೇ ಮನೆ ಎಲ್ಲಿದೆ? 204ನೇ ನಂಬರ್ ಮನೆನಾ? ಅದು ನಮ್ಮ ಸೀತನ್ ಮನೆ. ಅವಳಿದೆ ಮದುವೆ. ಆ ಮನೆ ಸೇಲ್ಗಿದೆ ಅಂತ ಗೊತ್ತಾಯ್ತು, ಅದನ್ನೇ ನೋಡಕ್ಕೆ ಅಂತ ಬಂದ್ವಿ. ಮನೆ ಸೇಲ್ಗ? ಆ ಥರ ಯಾವುದು ಸೇಲ್ಗಿಲ್ವಲ್ಲ? ನೀವು ತಪ್ಪಾದ ಜಾಗಕ್ಕೆ ಬಂದಿದ್ದೀರಾ. ಇಲ್ಲಿ ಯಾವ ಮನೇನು ಸೇಲ್ಗಿಲ್ಲ. ರೀ, ಇದು ಶಾಂತಮ್ಮನ ಒಟ್ಟಾರ ತಾನೆ? ಹಾಂ ಹೌದು, ಶಾಂತಮ್ಮನ ಒಟ್ಟಾರನೇ. ಆದರೆ ಇಲ್ಲಿ ಮನೆ ಯಾವುದೂ ಅಲ್ಲಿ ಅಜ್ಜಿ ನಿಮ್ಮನ್ನ ಕರಿತಾ ಇದ್ದಾರೆ ನೋಡಿ. ಹೋಗಿ, ಅವ್ರಿಗೆ ಏನೋ ಬೇಕಂತೆ. ಹೋಗಿ ಹೋಗಿ, ಅಲ್ಲಿದ್ದಾರೆ ನೋಡಿ, ಅಲ್ಲಿ ಹೋಗಿ. ಸರ್, ಏನಾಗಬೇಕಾಗಿತ್ತು? 204ನೇ ಮನೆ ಸೇಲ್ಗಿದೆ ಅಂತ ರಾಜಣ್ಣವ್ರು ಹೇಳಿದ್ರು. ಓ, ರಾಜಣ್ಣವ್ರು ಕಳಿಸಿದ್ದ? ಸರ್, ಇಲ್ಲಿ ಮದುವೆ ನಡೀತಿದೆ, ಎಲ್ಲರೂ ಗೊಂದಲದಲ್ಲಿದ್ದಾರೆ. ನೀವು ಮನೆ ನೋಡಕ್ ಬಂದಿದ್ದೀನಿ ಅಂತ ಯಾರ ಹತ್ರನೂ ಹೇಳ್ಬೇಡಿ. ಒಂದ್ ಕೆಲಸ ಮಾಡಿ ಸರ್, ಅಲ್ಲಿ ಮುಂದೆ ಹೋಗಿ ಎಡಕ್ಕೆ ತಿರ್ಕೊಳ್ಳಿ. ಎಡಗಡೆ ಮನೆನೇ ಅದು. ನೀವು ನೋಡ್ತಾ ಇರಿ, ಅಲ್ಲೇ ಇರಿ, ನಾನು ಬಂದ್ಬಿಡ್ತೀನಿ. ನೋಡಪ್ಪ,
ಗೂಗಲ್ ತಾಯಿನೂ ನೀನು ಯೂ ಟರ್ನ್ ತೊಗೊಂಡ್ರೆ ಲೈಫಲ್ಲಿ ಉದ್ಧಾರ ಆಗ್ತೀಯ ಅಂತ ಹೇಳ್ತಿದೆ. ನನ್ನ ಮಾತಂತೂ ಕೇಳಲ್ಲ. ಅಟ್ಲೀಸ್ಟ್ ಗೂಗಲ್ ತಾಯಿ ಮಾತಾದರೂ ಕೇಳಬಾರ್ದಾ? 1000 ಸಲ ಓಡಾಡಿರೋ ದಾರಿಗೆ GPS ಹಾಕೋಬೇಕು ನಿಂಗೆ. ಫಸ್ಟ್ ಅದನ್ನು ಆಫ್ ಮಾಡು. ನಡಿ ನೀನು. ನೋಡಪ್ಪ, ಈಗೀಗ ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಎಷ್ಟು ಗಂಟೆಗೆ ಟ್ರಾಫಿಕ್ ಜಾಮ್ ಇರುತ್ತೆ, ಎಲ್ಲಿ ರೋಡ್ ಅಗ್ದಿರ್ತಾರೆ, ಎಲ್ಲಿ ಹೆವಿಯಾಗಿ ಮಳೆ ಬರ್ತಿರುತ್ತೆ ಏನೂ ಹೇಳೋಕ್ಕಾಗಲ್ಲ. ಅದಕ್ಕೆ GPS ಸೇಫು. ಈಗ ಮುಂದೆ ಹೋಗೋದು ಸೇಫ್ ಅಲ್ಲ ಅಂತ ಹೇಳ್ತಿದೆ. ನಿನಗೆ ಹಿಂದೆ ಹೋಗೋದು ಬಿಟ್ಟು ಬೇರೆ ದಾರಿ ಇಲ್ಲ. ಪದೇ ಪದೇ ಹೇಳಿದ್ದನ್ನ ಹೇಳಿ ಬೇಜಾರಾಗಲ್ಲ ನನಗೆ. ಒಂದು ಸಲ ಆದರೂ ನಾನು ಹೇಳಿದ್ದನ್ನ ಮಾಡಬೇಕು ಅಂತ ಅನ್ಸಲ್ವಾ ನಿನಗೆ? See, we are already stuck here. ಮುಂದೆ ನೋಡು, ಸಾಲಾಗಿ ಹೇಗೆ ನಿಂತಿದೆ ಗಾಡಿಗಳು. ನಾಮಾರ್ಚನ ಪೂಜಾಂಜಕರ್ಷೆ ಓಂ ವಿನಾಯಕಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಗೌರೀಪುತ್ರಾಯ ನಮಃ, ಓಂ ಗಣೇಶ್ವರಾಯ ನಮಃ. ಕರ್ಕೊಂಡ್ಬರ್ತಾ ಇದ್ರಾ? ಬನ್ನಿ ಸರ್, ಹೇಳ್ತೀನಿ. ಇವರೇ ಸರ್ ಮನೆ ನೋಡಕ್ ಬಂದವರು. ಆ ಬಿಲ್ಡರ್ ಕಳ್ಸಿದ್ರು ಅಂತ ಹೇಳಿದ್ನಲ್ಲ, ಇವರೇ. ರಾಜುನ ಕರ್ಸಿದ್ದು? ಹೌದು ಸರ್. ನಿಮಗೆ ಬುದ್ಧಿಗೆ ಇದೆಯಾ ಇಲ್ವಾ? ನನ್ನ ಮದುವೆ ಆದ ಕೂಡಲೇ ಈ ಪ್ರಾಪರ್ಟಿನ ನಿಮ್ಮ ಹೆಸರು ಮಾಡ್ಕೊಡ್ತೀನಿ ಅಂತ ಹೇಳಿದೆ ತಾನೆ? ಇವತ್ತೇರಿ ನನ್ನ ಮದುವೆ. ನೋಡಿ, ತಾಳಿ ಕಟ್ಟೋರ್ಗೂ ಸ್ವಲ್ಪ ಸಮಾಧಾನವಾಗಿರಿ, ಅರ್ಥ ಆಯ್ತಾ? ಬರದ್ ಬಂದಿದ್ದೀರಾ ಚೆನ್ನಾಗಿ. ಸರ್, ನೀವು ಇಷ್ಟೊಂದು ಆತ್ರಗಿಡಿ ಅಂತ ಗೊತ್ತಿರಲಿಲ್ಲ ಬಿಡಿ. ಏನು ಆತ್ರಗೇಡಿ ಅಂತಿದ್ಯಾ? ನಾಲ್ಗೆ ಮೇಲೆ ನಿಗಾ ಇರಲಿ. ನೋಡು, ಈ ಶಾಸ್ತ್ರ ಪಾಸ್ತ್ರ ಎಲ್ಲ ಬೇಗ ಮುಗಿಬೇಕು. ಆ ಸೀತನ ಬೇಗ ಮಂಟಪ ಕರ್ಕೊಂಬ. ನನ್ನ ಮದುವೆ ಮುಗಿತಾ ಇದ್ದಾಗೆ ಏನ್ ಮಾಡ್ಬೇಕು ಅಂತ ನೆನಪಿದೆ ತಾನೆ? ಆ ಸಿಹಿ ಅನಾಥಾಶ್ರಮ ಸೇರ್ಕೋಬೇಕು. ಅವಳು ಯಾವುದೇ ಕಾರಣಕ್ಕೂ ನನ್ನ ಕಣ್ ಮುಂದೆ ಇರಬಾರ್ದು ಅಷ್ಟೇ. ನಾನು ಇದೀನಲ್ಲ ಸರ್, ನೀವು ಏನು ಯೋಚನೆ ಮಾಡಬೇಡಿ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಸರ್, ಇವತ್ತು ನಿಮ್ಮ ಮದುವೆ. ಈ ಥರ ಸಿಡುಕ್ ಮೂತಿ ಸಿದ್ದಪ್ಪನ ಮುಖ ಮಾಡ್ಕೊಂಡು ಇರಬೇಡಿ. ಆಮೇಲೆ ಸೀತಂಗೆ ಅನುಮಾನ ಬಂದ್ರೆ ಕಷ್ಟ. ಸಿಹಿ 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 ಅಂಕಲ್, ಸಿಹಿನೆಲ್ಲಾದ್ರೂ ನೋಡಿದ್ರಾ? ಇಲ್ಲ ಪುಟ, ನೋಡಿಲ್ಲ. ಆಂಟಿ, ನೀವೆಲ್ಲಾದ್ರೂ ನೋಡಿದ್ರಾ? ಅವ್ರು ನೋಡಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗ್ಲಿಲ್ವಾ? ಹೋಗು, ಆಡ್ಕೋ ಹೋಗು. ಆಂಟಿ, ಅವ್ರ ಚಪ್ಪಲಿ ಇಲ್ಲ ಇದೆ. ಅಯ್ಯೋ, ಅಲ್ಲೆಲ್ಲೋ ಇರ್ತಾಳೆ, ಹೋಗೋ. ಸರ್, ನಾನು ಹೋಗಿ ಸೀತನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ನೀವು ಹೋಗಿರಿ. ನಾನು ಹೇಳಿದ್ ನೆನಪಿದ್ಯಲ್ಲ?
ಹೊಸ ಫ್ರೆಂಡ್ ಮದುವೆ ಆದ್ಮೇಲೆ ನನ್ನನ್ನು ದೂರ ಮಾಡ್ತಾರ, ನನ್ನ ಅನಾಥಾಶ್ರಮ ಸೇರ್ತಾರ.